ಫೈನಾನ್ಸ್ ಅಟ್ಟಹಾಸಕ್ಕೆ ಅಂಕುಶ ಹಾಕೋದಕ್ಕೆ ಸರ್ಕಾರ ಸರ್ವ ಪ್ರಯತ್ನವನ್ನ ಮಾಡ್ತಿರೋದು ಸ್ಪಷ್ಟವಾಗ್ತದೆ. ನಿಮ್ಮ ಪಬ್ಲಿಕ್ ಟಿವಿ ಕೂಡ ಈ ಕುರಿತಂತೆ ಮೈಕ್ರೋ ಫೈನಾನ್ಸ್ನ ಆಟೋಪ ಯಾವ ರೀತಿ ಇದೆ ಅಂತ ದಿನ ಬೆಳಗಾದ್ರೆ ವರದಿ ಮಾಡ್ತಾ ಇತ್ತು. ಈ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ಸರ್ಕಾರ ಫೈನಲಿ ಅಂಕುಶ ಹಾಕೋದಕ್ಕೆ ಸುಗ್ರೀವಾಜ್ಞೆ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಸದ್ಯಕ್ಕೆ ರಾಜ್ಯಪಾಲರ ಅಂಗಣದಲ್ಲಿ ಚೆಂಡಿದೆ. ಹಾಗಾದ್ರೆ ಸುಗ್ರೀವಾಜ್ಞೆಯ ಸ್ವರೂಪ ಏನು? ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಆಟೋಪಕ್ಕೆ ಬ್ರೇಕ್ ಬೀಳುತ್ತಾ? ಎಲ್ಲದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರದ ಬ್ರೇಕ್. ರಾಜ್ಯಪಾಲರ ಅಂಕಿತಕ್ಕಾಗಿ ಸುಗ್ರೀವಾಜ್ಞೆ ರವಾನೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಮಿತಿ ಮೀರ್ತಿದೆ. ದಿನೇ ದಿನೇ ಮನೆ ಮುರುಕರ ಅಟ್ಟಹಾಸ ತಾರಕಕ್ಕೇರ್ತಿದೆ. ಮೈಕ್ರೋ ಫೈನಾನ್ಸ್ ರಾಜ್ಯದಲ್ಲಿ ಕಳೆದೊಂದು ತಿಂಗಳಿನಿಂದ ಭಾರೀ ಸುದ್ದಿ ಮಾಡಿತು. ಮೈಕ್ರೋ ಫೈನಾನ್ಸ್ ಹಾವಳಿಗೆ ತತ್ತರಿಸಿದ್ದ ಜನರ ಬೆನ್ನಿಗೆ ನಿಂತ ಪಬ್ಲಿಕ್ ಟಿವಿ ಅಭಿಯಾನಕ್ಕೆ ಮುನ್ನುಡಿ ಬರೆಯಿತು. ರಾಜ್ಯದ ವಿವಿಧೆಡೆ ಸಿಲುಕಿ ಪರದಾಡಿದ್ದವರ ಧ್ವನಿಯಾಗಿ ಸಂಕಷ್ಟದಿಂದ ಪಾರು ಮಾಡಿತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಸರ್ಕಾರ ಸಾಲು ಸಾಲು ಸಭೆ ನಡೆಸಿ ಅಂತಿಮವಾಗಿ ಮೈಕ್ರೋ ಫೈನಾನ್ಸ್ಗೆ ಮೂಗುದಾರ ಹಾಕಲು ನಿರ್ಧರಿಸಿತು. ಇದರ ಪರಿಣಾಮ ಸುಗ್ರೀವಾಜ್ಞೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿತು. ಕಠಿಣ ಕಾನೂನಿನ ಕುಣಿಕೆಯೊಂದಿಗೆ ಜನರ ಆತಂಕ, ಬೆದರಿಕೆ, ನೋವುಗಳಿಗೆ ಫುಲ್ ಸ್ಟಾಪ್ ಇಡಲು ಮುಂದಾಗಿದೆ. ಹೌದು, ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯ ಸರ್ಕಾರ ಕಡೆಗೂ ಒಪ್ಪಿಗೆ ನೀಡಿದೆ. ಕ್ಯಾಬಿನೆಟ್ನಲ್ಲಿ ಅನುಮೋದನೆ, ಕಾನೂನು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ ಬಳಿಕ ಇದೀಗ ಕರಡು ಪ್ರತಿಯನ್ನು ರಾಜ್ಯಪಾಲರಿಗೆ ರವಾನಿಸಲಾಗಿದೆ. ಕರ್ನಾಟಕ ಮೈಕ್ರೋ ಫೈನಾನ್ಸ್ ಬಲವಂತದ ಕ್ರಮಗಳ ತಡೆ ಮಸೂದೆ 2025ರ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲಾಗಿದೆ. ರಾಜ್ಯಪಾಲರು ಅಂಕಿತ ಹಾಕಿದಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಬರಲಿದೆ. ಕಾನೂನು ಇಲಾಖೆ ಮಸೂದೆಯಲ್ಲಿ ಹಲವು ತಿದ್ದುಪಡಿ ಮಾಡಿದ್ದು ಜನರ ರಕ್ಷಣೆಯೇ ನಮ್ಮ ಆದ್ಯತೆ ಎಂದಿದೆ. 10 ವರ್ಷ ಜೈಲು, 5 ಲಕ್ಷದ ತನಕ ದಂಡ, 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆ ಅಂತ ಕರಡು ಪ್ರತಿಯಲ್ಲಿ ಬದಲಾವಣೆ ಮಾಡಲಾಗಿದ್ದು, ರಾಜ್ಯಪಾಲರ ಅಂಕಿತದ ಬಳಿಕ ಸುಗ್ರೀವಾಜ್ಞೆ ಹೊರಬೀಳಲಿದೆ. ಇದೇ ವೇಳೆ ನೋಂದಣಿ ರಹಿತ ಮತ್ತು ಪರವಾನಗಿ ರಹಿತ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಲೇವಾದೇವಿದಾರರು ನೀಡಿರುವ ಸಾಲ ಹಾಗೂ ಬಡ್ಡಿ ವಸೂಲಿಗೂ ಕೊಕ್ಕೆ ಹಾಕಿದ್ದು, ಸಾಲ ಬಡ್ಡಿ ನೀಡುವಂತಿಲ್ಲ ಎಂಬ ಅಂಶ ಸೇರ್ಪಡೆ ಮಾಡಲಾಗಿದ್ದು, ಸಾಲಗಾರರ ಮೇಲೆ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲು ಅವಕಾಶವಿರುವುದಿಲ್ಲ. ಸುಗ್ರೀವಾಜ್ಞೆ ಜಾರಿಯಾದ ಕ್ಷಣದಿಂದ ಸಾಲ ಬಡ್ಡಿ ಮನ್ನಾ ವಿಷಯಕ್ಕೆ ಸಂಬಂಧಪಟ್ಟ ಅರ್ಜಿಗಳು ರದ್ದುಗೊಳ್ಳಲಿವೆ ಎಂಬುದನ್ನ ಸೇರಿಸಲಾಗಿದೆ. ಹಾಗಾದ್ರೆ ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗಟ್ಟುವ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ, ಮೈಕ್ರೋ ಫೈನಾನ್ಸ್ಗೆ ಅಂಕುಶ. ಸುಗ್ರೀವಾಜ್ಞೆಯಲ್ಲಿ ಏನಿದೆ? ನಿಯಮ ಉಲ್ಲಂಘಿಸಿದ್ರೆ 10 ವರ್ಷ ಜೈಲು, 5 ಲಕ್ಷದ ತನಕ ದಂಡ. ಸಾಲಗಾರರಿಂದ ಭದ್ರತೆಯಾಗಿ ಯಾವುದೇ ವಸ್ತು ಅಥವಾ ಆಸ್ತಿ ಅಡಮಾನ ಇಟ್ಟುಕೊಳ್ಳುವಂತಿಲ್ಲ. ಫೈನಾನ್ಸ್ ಕಚೇರಿಗಳಲ್ಲಿ ಸಾಲಗಾರರ ವಿವರ, ಸಾಲದ ಮೊತ್ತ, ಬಡ್ಡಿ ದರ ಪ್ರಕಟಿಸುವುದು ಕಡ್ಡಾಯ. ನೋಂದಣಿ ರಹಿತ ಸಂಸ್ಥೆಗಳು, ಲೇವಾದೇವಿದಾರರು ಕೊಟ್ಟಿರುವ ಸಾಲ ಮನ್ನಾ. ಸಾಲಗಾರರ ಮೇಲೆ ಯಾವುದೇ ಕೋರ್ಟ್ಗಳಲ್ಲಿ ಪ್ರಕರಣ ದಾಖಲಿಸಲು ಅವಕಾಶವಿಲ್ಲ. ಡಿಸಿ ಕಚೇರಿಯಲ್ಲಿ ನೋಂದಣಿ ಪ್ರಾಧಿಕಾರ, ಎಲ್ಲಾ ಸಂಸ್ಥೆಗಳ ನೋಂದಣಿ ಕಡ್ಡಾಯ. ಸುಗ್ರೀವಾಜ್ಞೆ ಹೊರಡಿಸಿದ 30 ದಿನದಲ್ಲಿ ಫೈನಾನ್ಸ್ ಸಂಸ್ಥೆಗಳ ನೋಂದಣಿ ಕಡ್ಡಾಯ. ನೋಂದಣಿ ಅವಧಿ 1 ವರ್ಷ ಮಾತ್ರ. 60 ದಿನ ಮೊದಲೇ ನವೀಕರಣಕ್ಕೆ ಅರ್ಜಿ. ಕಿರುಕುಳ ದೂರು ಬಂದರೆ ಅಥವಾ ಸ್ವಯಂ ಪ್ರೇರಿತವಾಗಿ ನೋಂದಣಿ ರದ್ದು ಅಧಿಕಾರ. ಸಾಲಗಾರರಿಂದ ಭದ್ರತೆಯಾಗಿ ಯಾವುದೇ ವಸ್ತು ಅಥವಾ ಆಸ್ತಿ ಅಡಮಾನ ಇಟ್ಟುಕೊಳ್ಳುವಂತಿಲ್ಲ. ಸಾಲಗಾರರು ಯಾವುದೇ ಕಾರಣಕ್ಕೂ ಜನರಿಂದ ಒತ್ತಾಯ ಪೂರ್ವಕವಾಗಿ ಸಾಲ ವಸೂಲಾತಿ ಮಾಡುವಂತಿಲ್ಲ, ಹಿಂಸೆ ಕೊಡುವಂತಿಲ್ಲ ಎಂಬ ಅಂಶವನ್ನ ಸುಗ್ರೀವಾಜ್ಞೆಯಲ್ಲಿ ಸೇರಿಸಲಾಗಿದೆ. ಸಾಲ ವಸೂಲಾತಿ ಹೇಗಿರಬೇಕು ಅಂತ ನೋಡೋದಾದ್ರೆ, ಮೈಕ್ರೋ ಸುಗ್ರೀವಾಜ್ಞೆ. ಸಾಲ ವಸೂಲಿ ಹೇಗಿರಬೇಕು? ಸಾಲಗಾರರು ಕುಟುಂಬದವರ ಮೇಲೆ ಒತ್ತಡ ಹೇರಬಾರದು. ಸಾಲಗಾರರಿಗೆ ಅವಮಾನ, ಹಿಂಸೆ ಮಾಡಬಾರದು. ಸಾಲಗಾರರು ಕುಟುಂಬದವರನ್ನ ನಿರಂತರವಾಗಿ ಹಿಂಬಾಲಿಸಬಾರದು. ಸಾಲ ವಸೂಲಿಗೆ ಹೊರಗುತ್ತಿಗೆ ಸಿಬ್ಬಂದಿ, ರೌಡಿಗಳ ಬಳಕೆ ಇಲ್ಲ. ಸರ್ಕಾರಿ ಸೌಲಭ್ಯ ಪಡೆಯಲು ಅಗತ್ಯವಿರುವ ದಾಖಲೆ ಕಿತ್ತುಕೊಳ್ಳುವಂತಿಲ್ಲ. ಸಾಲಗಾರರು ಕಿರುಕುಳ ನೀಡಿದರೆ ದೂರನ್ನ ಸಲ್ಲಿಸಬಹುದು. ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ತೆರಳಿ ದೂರು ಸಲ್ಲಿಕೆ ಮಾಡಬಹುದು. ಪೊಲೀಸರು ಯಾವುದೇ ಕಾರಣಕ್ಕೂ ದೂರು ದಾಖಲಿಸಿಕೊಳ್ಳಲು ನಿರಾಕರಣೆ ಮಾಡುವಂತಿಲ್ಲ. ದೂರು ಸಲ್ಲಿಸುವುದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಮೈಕ್ರೋ ಸುಗ್ರೀವಾಜ್ಞೆ. ದೂರು ಸಲ್ಲಿಸುವುದು ಹೇಗೆ? ಕಂಪನಿಗಳು ಕಿರುಕುಳ ಕೊಟ್ರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಬಹುದು. ಪ್ರಕರಣ ದಾಖಲಿಸಲು ಪೊಲೀಸರು ನಿರಾಕರಿಸಬಾರದು. ಡಿವೈಎಸ್ಪಿ ರ್ಯಾಂಕ್ಗಿಂತ ಮೇಲಿನ ಅಧಿಕಾರಿಗಳಿಗೆ ಸುಮೋಟೋ ಕೇಸ್ ದಾಖಲಿಸಲು ಅವಕಾಶ. ವಿವಾದಗಳ ಇತ್ಯರ್ಥಕ್ಕೆ ಮಧ್ಯವರ್ತಿಯಾಗಿ ಒಂಬುಡ್ಸ್ಮನ್ ನೇಮಕಕ್ಕೂ ಅವಕಾಶ. ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ರಕ್ಷಣೆಗೆ ಕರಡು ಸಿದ್ಧಗೊಳಿಸಿ ಸುಗ್ರೀವಾಜ್ಞೆಗೆ ಕಳುಹಿಸಿಕೊಡಲಾಗಿದೆ. ರಾಜ್ಯಪಾಲರ ಅಂಕಿತದ ಬಳಿಕ ಕಾನೂನಾಗಿ ಜಾರಿಗೆ ಬರಲಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.